ಕನ್ನಡದ ಬಹು ನಿರೀಕ್ಷಿತ ಚಿತ್ರ ಮಾಸ್ತಿಗುಡಿ ನಾಳೆ ರಾಜ್ಯದಾದ್ಯಂತ ರಿಲೀಸ್ ಆಗ್ತಾ ಇದೆ. ಆದರೆ ಮಾಸ್ತಿಗುಡಿ ಚಿತ್ರಕ್ಕೆ ಮಲ್ಟಿಪ್ಲೆಕ್ಸ್ ಸಮಸ್ಯೆ ಈಗ ಎದುರಾಗಿದೆ. ಹೀಗಾಗಿ ಮಾಸ್ತಿಗುಡಿ ವಿತರಕ ಜಾಕ್ ಮಂಜು ಮತ್ತು ನಿರ್ಮಾಪಕ ಸುಂದರ್ ಪಿ ಗೌಡ ಹಾಗೆ ನಟ ದುನಿಯಾ ವಿಜಯ್ ಫಿಲ್ಮ್ ಚೇಂಬರ್ಗೆ ದೂರು ಕೊಡೋಕೆ ಬಂದಿದ್ರು. ಈ ಬಗ್ಗೆ ಮಾತನಾಡಿದ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸಾರಾ ಗೋವಿಂದು, ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ ಓನರ್ಗಳ ಹತ್ರ ಮಾತನಾಡಿ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಸಾರಾ ಗೋವಿಂದು ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಕನ್ನಡ ಚಿತ್ರಗಳಿಗೆ ಇದೇ ಮೊದಲನೇದಲ್ಲ ಮಲ್ಟಿಪ್ಲೆಕ್ಸ್ ಹಾಗೆ ಥಿಯೇಟರ್ಗಳ ಸಮಸ್ಯೆ ಕಾಡ್ತಾ ಇದೆ ನಿರಂತರವಾಗಿ. ಆದರೆ ಮಾಸ್ತಿಗುಡಿ ಚಿತ್ರಕ್ಕೆ ಯಾಕೆ ಹೀಗಾಯಿತು, ಹಾಗೆ ಸದ್ಯಕ್ಕೆ ಏನು ಸಾರಾ ಗೋವಿಂದರು ಏನು ಪ್ರತಿಕ್ರಿಯೆ ನೀಡಿದ್ದಾರೆ ಅಂತ? ಎಸ್ ಪ್ರಭು, ಏನಂತ ಅಂದ್ರೆ ನಾಳೆ ಮಾಸ್ತಿಗುಡಿ ಚಿತ್ರ ರಾಜ್ಯಾದ್ಯಂತ ಕಡೆ ಆಗ್ತಿದೆ. ಆದ್ರೆ ಮಾಸ್ತಿಗುಡಿ ಚಿತ್ರಕ್ಕೆ ಒಂದು ಥಿಯೇಟರ್ ಆಗಿರ್ಬೋದು, ಮಲ್ಟಿಪ್ಲೆಕ್ಸ್ ಆಗಿರ್ಬೋದು ಒಂದು ಕೊರತೆ ಕಾಡ್ತಾ ಇದೆ. ಈ ಮಲ್ಟಿಪ್ಲೆಕ್ಸ್ ಹಾಗೂ ಸಿನಿಮಾ ಥಿಯೇಟರ್ಗಳಲ್ಲಿ ಬಾಹುಬಲಿ 2 ಚಿತ್ರ ಪ್ರದರ್ಶನವಾಗ್ತಿರೋದ್ರಿಂದ ಥಿಯೇಟರ್ಗಳಲ್ಲಿ ಮಾಸ್ತಿಗುಡಿ ಚಿತ್ರಕ್ಕೆ ಜಾಗ ಸಿಗ್ತಾ ಇಲ್ಲ. ಹಾಗೆ ಅಲ್ಲಿಗೆ ಹೋಗಿ ಮನವಿ ಮಾಡ್ಕೊಂಡ್ರೆ ಅವ್ರು ಹೇಳ್ತಿದ್ರೆ ಬಾಹುಬಲಿ ಚಿತ್ರ ಚೆನ್ನಾಗೇ ಓಡ್ತಾ ಇದೆ, ನಾವು ಸಿನಿಮಾವನ್ನ ತೆಗ್ದಾಕ್ಲಿಕ್ಕೆ ರೆಡಿ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರ ಹಿನ್ನೆಲೆಯಲ್ಲಿ ಸಿಗ್ತಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಚಿತ್ರತಂಡ ನಿರ್ಮಾಪಕ ಸುಂದರ್ ಪಿ ಗೌಡ ಹಾಗೆ ರಾಜಶೇಖರ್ ಅವರು ದೂರನ್ನ ಕೊಡ್ಲಿಕ್ಕೆ ಬಂದಿದ್ರು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಸಾರಾ ಗೋವಿಂದ್ ಅವ್ರ ಜೊತೆ ದೂರನ್ನ ಕೂಡ ನೀಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದಂತ ಸಾರಾ ಗೋವಿಂದ್ ಅವರು ಖಂಡಿತವಾಗ್ಲೂ ನಾನು ಇದರ ಬಗ್ಗೆ ಒಂದು ಕ್ರಮವನ್ನ ತೆಗೆದುಕೊಳ್ತೀನಿ ಅಂತ ಹೇಳ್ತಾ, ಹಾಗೆ ಥಿಯೇಟರ್ ಹಾಗೆ ಮಲ್ಟಿಪ್ಲೆಕ್ಸ್ ಗಳಿಗೆ ಕಾಲ್ ಮಾಡಿ ಎಲ್ರೂ ಕೂಡ ಇದು ಮಾಸ್ತಿಗುಡಿಯನ್ನ ಹಾಕೊಳ್ಬೇಕು, ಹಾಗೆ ಮಾಸ್ತಿಗುಡಿಗೆ ಒಂದು ಇದನ್ನ ಕೊಡಿ, ಒಂದು ಪ್ರದರ್ಶನ ಒಳ್ಳೆ ರೀತಿಯಲ್ಲಿ ಕಂಡ್ರೆ ಮತ್ತೆ ಪುನಃ ಕಂಟಿನ್ಯೂ ಮಾಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಕೂಡ ಹಾಕೋತೀವಿ ಅನ್ನೋ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹಾಗಾಗಿ ನಾಳೆ ಒಂದು ಥಿಯೇಟರ್ಗಳಲ್ಲಿ ಮಾಸ್ತಿಗುಡಿ ಪ್ರದರ್ಶನ ಕಾಣುತ್ತೆ. ಹಾಗೆ ಮಾಸ್ತಿಗುಡಿ ಚಿತ್ರಕ್ಕೆ ಥಿಯೇಟರ್ ಸಮಸ್ಯೆ ಕಂಡಲ್ಲಿ ಮತ್ತೆ ಪುನಃ ಫಿಲಂ ಚೇಂಬರ್ ಕಡೆಯಿಂದ ಮತ್ತೆ ನೋಟಿಸ್ ಹೋಗುವ ಸಾಧ್ಯತೆ ಇದೆ ಪ್ರಭು. ರಕ್ಷಾ, ಹಾಗೆ ಈ ಸಂದರ್ಭದಲ್ಲಿ ಚಿತ್ರತಂಡಕ್ಕೆ ಅಸಮಾಧಾನ ಆಗೋದು ಕಾಮನ್ ಆಗಿರುತ್ತೆ. ಆದ್ರೆ ಚಿತ್ರತಂಡದ ಸದಸ್ಯರು ಏನಾದ್ರು ಹೇಳಿದ್ರ ಅಂತ ಈ ಬಗ್ಗೆ? ಎಸ್, ಅವರ ಒಂದು ಇದಿಷ್ಟೇ, ಕನ್ನಡ ಸಿನಿಮಾಗಳಿಗೆ ಯಾವತ್ತೂ ಅಷ್ಟೇ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಒಂದು ಮಾನ್ಯತೆ ಇಲ್ಲ. ಒಂದು ಕನ್ನಡ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ ಅಂದ್ರೆ ಅಲ್ಲಿ ಒಂದು ಹಿಂದಿ ಸಿನಿಮಾ ಆಗಿರ್ಬೋದು, ತೆಲುಗು ಸಿನಿಮಾಗಳೇ ರಾರಾಜಿಸ್ತಾ ಇರುತ್ತವೆ. ಯಾವತ್ತೂ ಕೂಡ ಒಂದು ಕನ್ನಡ ಸಿನಿಮಾ ಹೋಗ್ತಿದೆ ಅಂದ್ರೆ ಯಾರು ಕೂಡ ಖುಷಿಯಿಂದ ಅದನ್ನ ಸ್ವಾಗತ ಮಾಡ್ಕೊಳ್ತಾ ಇಲ್ಲ. ಎಲ್ಲ ಪರಭಾಷಾ ಚಿತ್ರಗಳೇ ಒಂದು ಬರ್ತಾ ಇವೆ. ನಮ್ಮ ಚಿತ್ರಗಳಿಗೆ ಒಂದು ಕರ್ನಾಟಕದಲ್ಲೇ ಈ ರೀತಿ ಆಗ್ತಿರುವಂತದ್ದು ಬೇಸರದ ಸಂಗತಿ. ಹೀಗೆ ಚಿಕ್ಕ ಪುಟ್ಟ ಸಿನಿಮಾಗಳಿಗೆ ಈ ತರ ಆಗ್ತಿದೆ. ಹಾಗೆ ನಮ್ಮ ಸಿನಿಮಾ ಮಾಸ್ತಿಗುಡಿ ಅಂತ ಸಿನಿಮಾಗಳಿಗೂ ಈ ತರ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ರು ಪ್ರಭು. ಥ್ಯಾಂಕ್ ಯು ರಕ್ಷಾ, ತಮ್ಮೆಲ್ಲ ಮಾಹಿತಿಗಾಗಿ.